ಭಾಗ್ಯಲಕ್ಷ್ಮಿ, ಅನ್ನಪೂರ್ಣ, ಶಿಲ್ಪ, ಪುಷ್ಪ, ನರಸಮ್ಮ, ತಿಮ್ಮಮ್ಮ, ಸುಜಾತ, ಮಂಜುಳಾ ಈ ಒಂದು ಪ್ರಶಸ್ತಿಯನ್ನ ಇಲ್ಲಿ ನೆರೆದಿರ್ತಕ್ಕಂಥ ಇಲ್ಲಿ ಸಭೆಯಲ್ಲಿ ಹಾಜರಿರ್ತಕ್ಕಂಥ ಶ್ರೀಮತಿ ಭಾಗ್ಯಲಕ್ಷ್ಮಿ ಜಿ ತಿಪ್ಪೇಸ್ವಾಮಿ ಅವರು ಕೊಡಬೇಕಾಗಿ ವಿನಂತಿ. ಎಲ್ಲರೂ ಸಹ ಪೋಷಕರು ದಯವಿಟ್ಟು ಚಪ್ಪಾಳೆಯೊಂದಿಗೆ ಸಹಕರಿಸಬೇಕು. ಪೋಷಕರ ಕ್ರೀಡಾಕೂಟ ಎನ್ನುವುದು ಸುಮಾರು ಅಂದು ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗಬೇಕಾಗಿ ಶಾಲಾ ಆವರಣದಲ್ಲಿ ತುಂಬಾ ಅತಿ ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಬರ್ತಾ ಬರ್ತಾ ಬಿಸಿಲು ಈಗ ಜಾಸ್ತಿ ಆಗುತ್ತೋ ಹಾಗೆಯೇ ಪೋಷಕರ ಸಂಖ್ಯೆ ಕೂಡ ಜಾಸ್ತಿಯಾಗಿ ತುಂಬಾ ಅದ್ಭುತವಾಗಿ ಒಂದು ಪೋಷಕರ ಕ್ರೀಡಾಕೂಟ ಆಯಿತು. ನಿಜಕ್ಕೂ ನಾವು ಅಂದ್ಕೊಂಡೇ ಇರಲಿಲ್ಲ. ಆ ಥರ ಎಷ್ಟೋ ಜನ 100 ಮೀಟರ್ ನಂದಿಸಿ ಓಡಬೇಕಾದ್ರೆ ಬಿದ್ದು ಎದ್ದು ಚಿಕ್ಕ ಮಕ್ಕಳಂತೆ ಅಂದರೆ ಬಾಲ್ಯದ ಒಂದು ದಿನಗಳಿಗೆ ಮರಳಿದ್ದಂತೂ ಎಲ್ರಿಗೂ ಒಂದು ಸಂತೋಷಕರವನ್ನು ಉಂಟು ಮಾಡ್ತಕ್ಕಂಥ ವಾತಾವರಣ ಆ ಒಂದು ದಿನ ನಮ್ಮ ಶಾಲಾ ವಾತಾವರಣದಲ್ಲಿ ಎಲ್ಲರೂ ಸಹ ಚಿಕ್ಕ ಮಕ್ಕಳಂತೆ ಭಾಗವಹಿಸಿ ಆ ಒಂದು ವಿವಿಧ ರೀತಿಯಾಗಿರ್ತಕ್ಕಂಥ ಏರ್ಪಡಿಸಿರ್ತಕ್ಕಂಥ ವಿವಿಧ ರೀತಿಯಾಗಿರ್ತಕ್ಕಂಥ ಆಟಗಳಲ್ಲಿ ಗೆದ್ದು ಅನ್ನಪೂರ್ಣ ಇವರು ಮೋಹನ್ ಅವರ ದೊಡ್ಡಮ್ಮ, UKG ಮೋಹನ್ ಅವರ ದೊಡ್ಡಮ್ಮ, ಇವರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಪ್ರಶಸ್ತಿಯನ್ನ ನಮ್ಮ ಶಾಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಮತಿ ಕರೀಂ ಅವರು ನೀಡಬೇಕಾಗಿ ವಿನಂತಿ. ಹಾಗೆಯೇ ವನಜಾಕ್ಷಿ ಇವರು ಸಹ ವೇದಿಕೆಗೆ ಆಗಮಿಸಿಬಿಟ್ಟು ಪ್ರಶಸ್ತಿಯನ್ನ ವನಜಾಕ್ಷಿ ಅವರ ಪರವಾಗಿ ವೀರೇಶ್ವರು ಬಂದಿರ್ತಾರೆ, ಅವರು ಸಹ ಈ ಒಂದು ಬಹುಮಾನವನ್ನು ಪಡೆಯಬೇಕಾಗಿ ವಿನಂತಿ. ಈ ಒಂದು ಬಹುಮಾನವನ್ನು ಅನ್ನಪೂರ್ಣ ಅವರಿಗೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರು ನೀಡಬೇಕಾಗಿ, ಭಾಗ್ಯಲಕ್ಷ್ಮಿ ತಿಪ್ಪೇಸ್ವಾಮಿ ಅವರು ನೀಡಬೇಕಾಗಿ ವಿನಂತಿ. ವನಜಾಕ್ಷಿ ಅವರ ಬದಲಾಗಿ ವೀರೇಶ್ವರು ಆಗಮಿಸಿರ್ತಾರೆ, ಅವರು ಸಹ ಈ ಒಂದು ಬಹುಮಾನವನ್ನು ಪಡೆಯಬೇಕಾಗಿ, ಈ ಒಂದು ಬಹುಮಾನವನ್ನು ಪೂಜ್ಯ ಗುರುಜಿಗಳು ನೀಡಬೇಕಾಗಿ ವಿನಂತಿ. ಅಂತ ನಮಗಳನ್ನು ಅರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ದಾರಿ ಮಾಡಿಕೊಡ್ತಾ ಇದ್ದೀನಿ. On her master and the parents who participated and who supported on the sports day. Our chief guest, Sri Tripathi Guruji, Rishi Samskruti Vidya Kendra, Rangapura. He is a man with a lot of spiritual grace. He is a man with a lot of spiritual grace. I have attended 1 week class of him and I was really fascinated by him and I was very much impressed by the words and by the deeds and by the love of Tripathi Guruji. And we are indeed very much privileged to have him here on this annual day function of the academic year 2014 and 15. Now, may I request Sri Tripathi Guruji, Rishi Samskruti Vidya Kendra, Rangapura to give the valedictory speech. Our current elder ಎಲ್ಲೆಲ್ಲ ಇದು ಮಾಡ್ಕೊಂಡೆ ಜೈಟ್ ಆಮೇಲೆ गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्मा तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः।
ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ವಿಶ್ವೇಶ್ವರಾಯ ನಮಃ ಓಂ ವಿಶ್ವೇಶ್ವರಾಯ ನಮಃ ಓಂ ಶ್ರೀ ವಿಶ್ವೇಶ್ವರಾಯ ನಮಃ ಓಂ ಶ್ರೀ ಋಷಿ ಪ್ರಭಾಕರಾಯ ನಮಃ ಓಂ ಶ್ರೀ ಋಷಿ ಪ್ರಭಾಕರಾಯ ನಮಃ ಓಂ ಶ್ರೀ ಋಷಿ ಪ್ರಭಾಕರಾಯ ನಮಃ ಅಲ್ಲಿ ಯಾರು ನೋಡ್ತಾರೋ ಲೈಬ್ರರಿ ಜೈ ಗುರುದೇವ್. ಈ ಒಂದು ಶುಭ ಸಂಜೆಯ ಅತ್ಯಂತ ವಿಶೇಷವಾದಂತಹ ವಾರ್ಷಿಕೋತ್ಸವ ಮತ್ತು ಮಕ್ಕಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ಎಲ್ಲ ಅಮೃತಾತ್ಮರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾದಂತಹ ವಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ. ಸ್ವಲ್ಪ ಸಮಯದಿಂದ ನಿಮ್ಮೆಲ್ಲರ ಜೊತೆಗೆ ನಿಮ್ಮ ಇರಲಿಕ್ಕೆ ಒಂದು ವಿಶೇಷವಾದಂತಹ ಅವಕಾಶವನ್ನು ಕಲ್ಪಿಸ್ಕೊಂಡು ಈ ಸಂದರ್ಭದಲ್ಲಿ ನನ್ನ ವಿಶೇಷವಾದ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪ್ರತಿಯೊಂದು ಮಗು ಕೂಡ ಹುಟ್ಟುತ್ತಾ ವಿಶೇಷವಾದಂತಹ ಸಾಮರ್ಥ್ಯವನ್ನು, ಶಕ್ತಿಯನ್ನ, ಜ್ಞಾನವನ್ನ ಆಲ್ರೆಡಿ ಪಡ್ಕೊಂಡು ಬಂದಿರುತ್ತೆ. ಆ ಒಂದು ಸಾಮರ್ಥ್ಯ, ಆ ಒಂದು ಪ್ರತಿಭೆ ಅದು ವಿಕಾಸ ಆಗಬೇಕಂದ್ರೆ ಅದಕ್ಕೆ ವಿಶೇಷವಾದಂತಹ ಸಂಸ್ಕಾರವನ್ನು ನಾವು ಕೊಡುವಂತಹ ಕೆಲಸ ಆಗಬೇಕು. ಅಷ್ಟೇ ಸಾಲದು, ಆ ಮಗು ಒಂದು ವಿಶೇಷವಾದಂತಹ ವಾತಾವರಣದಲ್ಲಿ, ಅಂದರೆ ಒಂದು ಪರಿಸರದಲ್ಲೂ ಕೂಡ ಅದು ಬೆಳಿಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಾಗ ಆ ಮಗು ಖಂಡಿತ ವಿಶೇಷವಾದಂತಹ ಸಾಧನೆಯನ್ನು ಮಾಡೇ ಮಾಡುತ್ತೆ. ಮಹಾನ್ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಳ್ಳುತ್ತೆ ಅನ್ನುವಂತಹ ವಿಷಯ ತುಂಬ ಸೂಕ್ಷ್ಮ. ಇವತ್ತು ನೀವೆಲ್ಲರೂ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡಲಿಕ್ಕೆ ಪೋಷಕರು, ಬಂಧುಗಳು, ಶಾಲಾ ಆಡಳಿತ ಮಂಡಳಿಯವರು, ಶಿಕ್ಷಕರು ಎಲ್ಲರೂ ಕೂಡ ತುಂಬ ಕಾತರರಾಗಿದ್ದೀರಿ. ನಿಜವಾಗ್ಲೂ ತುಂಬ ಹೆಮ್ಮೆನೆ. ಯಾಕಂದ್ರೆ ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಾವು ನೋಡ್ಲಿಕ್ಕಾದ್ರೂ ಈ ಒಂದು ಅವಕಾಶವನ್ನ, ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ದಿನವನ್ನ ನಾವು ಈ ಒಂದು ವಾತಾವರಣದಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಈ ವಾತಾವರಣವನ್ನ ವಾರ್ಷಿಕೋತ್ಸವ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದಿನ ಆಚರಣೆ ಮಾಡಿದ್ರೆ ಸಾಲದು. ಪ್ರತಿ ದಿನಾನೂ ಕೂಡ ಮಗುವಿನ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಬೆಳೆಸಬೇಕಾದ್ರೆ ಪೋಷಕರು, ಶಿಕ್ಷಕರು ಎಲ್ಲರೂ ಕೂಡ ಆ ಒಂದು ಸಂಭ್ರಮವನ್ನು ಅನುಸರಿಸಬೇಕಾಗತ್ತೆ. ಇವತ್ತು ಆ ಮಕ್ಕಳೆಲ್ಲ ಅವ್ರ ಶಾಲೆ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಅಂದರೆ ಎಷ್ಟು ಪ್ರಭಾವ ಇಲ್ಲಿನ ಶಾಲೆಯ ಶಿಕ್ಷಕರು ಮತ್ತು ವ್ಯವಸ್ಥೆ ರೂಪಿಸ್ಕೊಟ್ಟಿದೆ ಅನ್ನೋದು ಹೇಳಬೇಕಾಗಿಲ್ಲ. ಆದ್ರಿಂದ ನಿಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆ ನಿಜವಾಗ್ಲೂ ಅವರು
ಕಂಡ್ಕೋಬೇಕು, ಆ ಪ್ರತಿಭೆಯಿಂದ ಅವ್ರ ಜೀವನವನ್ನ ಹಸನುಗೊಳಿಸ್ಕೋಬೇಕು ಅಂತಂದ್ರೆ ಈಗೆಷ್ಟು ಶಾಲೆಯ ಶಿಕ್ಷಕರ ಜೊತೆಗೆ, ಆಡಳಿತ ಮಂಡಳಿಯ ಜೊತೆಗೆ, ನಿಮ್ಮ ಮಕ್ಕಳ ಜೊತೆಗೆ ಒಂದು ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದೀರಿ. ಆ ಸಂಬಂಧ ಇನ್ನೂ ದ್ವಿಗುಣ ಆಗಬೇಕು, ಇನ್ನೂ ಹೆಚ್ಚಿಗೆ ಆಗಬೇಕು ಅನ್ನೋದು ನಮ್ಮ ಬಯಕೆ. ನಾವು ನಮ್ಮ ಮಕ್ಕಳನ್ನ ಕಳಿಸುವಂತ ಶಾಲೆಗೆ ನಮ್ಮ ಮಕ್ಕಳು ಯಾರ ಹತ್ರ ವಿದ್ಯೆಯನ್ನ ಕಲಿತಾರೆ ಅಂತಹ ಶಿಕ್ಷಕರಿಗೆ ಯಾವ ಥರದ ಭಾವನೆಗಳನ್ನ ಇಟ್ಕೊಂಡಿದೀವಿ, ಆ ಶಾಲೆ ಬಗ್ಗೆ, ಆ ಶಿಕ್ಷಕರ ಜೊತೆಗೆ ಎಂತಹ ಒಂದು ಸಂಬಂಧವನ್ನ ಕಲ್ಪಿಸ್ಕೊಂಡಿದೀವಿ. ನೀವು ನಿಮ್ಮ ಮಕ್ಕಳ ಒಂದು ಅಭಿವೃದ್ಧಿಯಲ್ಲಿ ಶಾಲೆ ಮತ್ತು ಶಿಕ್ಷಕರ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ಆದ್ರಿಂದ ನೀವು ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಒಂದು ಸಂಸ್ಕಾರವನ್ನು ಕೊಡಲಿಕ್ಕೆ, ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಲಿಕ್ಕೆ ಶಿಕ್ಷಕರ ಜೊತೆಗೆ ತುಂಬ ಆತ್ಮೀಯವಾದಂತಹ, ತುಂಬ ಪ್ರೋತ್ಸಾಹದ ಒಂದು ಸಂಬಂಧವನ್ನು ಇಟ್ಕೊಳ್ಳಿ. ನಿಮ್ಮ ಮತ್ತು ನಿಮ್ಮ ಶಿಕ್ಷಕರ ಮಧ್ಯದಲ್ಲಿ ಯಾವ ರೀತಿಯಾದಂಥ ಸಂಬಂಧ ಇದೆಯೋ, ಸಂಬಂಧ ನಿಮ್ಮ ಮಕ್ಕಳ ಶಿಕ್ಷಣದ ಮೇಲೆ ಅತ್ಯಂತಿಕವಾಗಿ ಪ್ರಭಾವವನ್ನು ಬೀರುತ್ತೆ. ನಿಮ್ಮ ಮಗುವಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಶಿಕ್ಷಕರು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಯಾಕಂದ್ರೆ ಶಿಕ್ಷಕರಿಗೆ ಬೇಕಾಗಿರೋದು ಅತ್ಯಂತಿಕವಾಗಿ ಮತ್ತೇನು ಅಲ್ಲ, ನಿಮ್ಮೆಲ್ಲರ ಒಂದು ಪ್ರೀತಿ. ಆಗ್ಲೇ ಶಿಕ್ಷಕರೆಲ್ಲ ಅನುಭವ ಹಂಚ್ಕೊಂತ ಇದ್ರು, ಬೇಕಾದ್ರೆ ಹೇಳ್ತಾ ಇದ್ರು ಇಲ್ಲಿಗೆ ಬಂದ ತಕ್ಷಣ ಹೆದರಿಕೆನೆ ಆಗ್ತಿತ್ತು ಅಂತೇಳಿ. ಯಾಕಂದ್ರೆ ಅವ್ರು ಅಷ್ಟು ಸಾಫ್ಟ್ ಆಗಿ ಅಂತ ಒಂದು ಪರಿಸರದಲ್ಲಿ ಬೆಳೆದು ಬಂದಿರುವಂತವ್ರು. ಅನಂತರ ಅವ್ರು ಹೇಳ್ತಾ ಇದ್ರು, ಈ ಒಂದು ಜನ ಬಾಹ್ಯವಾಗಿ ಕೊಡ್ಲಿಕ್ಕೆ ಆ ತರ ಇದ್ರೂ ಕೂಡ ಆಂತರಿಕವಾಗಿ ಬಹಳ ಶುದ್ಧತೆ ಇದೆ, ಬಹಳ ಪ್ರೇಮ ಇದೆ. ನಾವು ಅಂತ ಜನರನ್ನ, ಅಂತ ಪೇರೆಂಟ್ಸ್ನ ಪಡ್ಲಿಕ್ಕೆ, ಅಂತ ಮಕ್ಕಳ ಜೊತೆಗೆ ಇರ್ಲಿಕ್ಕೆ ತುಂಬಾ ಧನ್ಯರು ಅಂತೇಳಿ ಈ ಸಂಬಂಧವನ್ನ ಅತ್ಯಂತವಾಗಿ ಹೆಚ್ಚಿಗೆ ಮಾಡ್ಕೊಳ್ಳಿ. ತುಂಬಾ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಇಂಥ ಒಂದು ಪ್ರದೇಶದಲ್ಲಿ ಮನ್ವಂತರ ಟ್ರಸ್ಟ್ನವರು ವಿಶೇಷವಾದಂತಹ ಸಂಕಲ್ಪದಿಂದ ಈ ಒಂದು ಶಾಲೆಯನ್ನ ಕಟ್ಟಿದ್ದಾರೆ. ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಇವತ್ತು ಈ ತರದ ಒಂದು ಶಿಕ್ಷಣ ಪದ್ಧತಿಯನ್ನ ನಮ್ಮ ಈ ಒಂದು ಪ್ರದೇಶಕ್ಕೆ ಕೊಡೋದ್ರ ಮೂಲಕ ಇಲ್ಲಿರುವಂತಹ ದಾರಿದ್ರ್ಯವನ್ನ, ಇರುವಂತಹ ಅಜ್ಞಾನವನ್ನ ದೂರ ಮಾಡಲಿಕ್ಕೆ ಈ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಅಂತ ನಂದಾದ್ರೂ ಭಾವನೆ ಇದೆ. ಯಾಕಂದ್ರೆ ಈ ಒಂದು ಸಂಸ್ಥೆಯ ಒಡನಾಡಿಗಳು ಮತ್ತೆ ಇದರ ಒಂದು ಆಡಳಿತ ವ್ಯವಸ್ಥೆಯ ಅವರೆಲ್ಲರ ಒಂದು ಆಂತರಿಕ ಸ್ಥಿತಿಯನ್ನು ನೋಡಿದ್ರೆ ಪ್ರತಿ ಕ್ಷಣ, ಪ್ರತಿ ಉಸಿರು, ಪ್ರತಿ ಯೋಚನೆನೂ ಕೂಡ ಆಕ್ಚುಲಿ ಬರೀ ಅವರ ಶಾಲೆ ಬಗ್ಗೆ ಆಗಿಲ್ಲ, ಅದು ನಿಮ್ಮ ಮಗುವಿನ ಬಗ್ಗೆ ಆಗಿದೆ. ನಿಮ್ಮ ಮಕ್ಕಳ ಕಲಿಕೆಯಲ್ಲಿ ನೀವೆಷ್ಟು ಸಂತೋಷವನ್ನ, ಸಂಭ್ರಮವನ್ನ ಅನುಭವಿಸ್ತಾ ಇದ್ದೀರೋ, ನಿಮಗೆಷ್ಟು ಸಂತೋಷವನ್ನ ತಂದು ಕೊಡ್ತಾರೋ ಅದಕ್ಕಿಂತ ಹೆಚ್ಚಿನ ಸಂತೋಷವನ್ನ ಅವ್ರಿಗೆ ತಂದುಕೊಡ್ತಾ ಇದ್ದಾರೆ. ಆದ್ರಿಂದ ಇಂತಹ ಒಂದು ಕಾರ್ಯಕ್ರಮವನ್ನ, ಇಂತಹ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡು ಈ ಸಂಸ್ಥೆ ಇಲ್ಲಿ ಹುಟ್ಟಿ ಇಂತಹ ಒಂದು ಮಹತ್ ಕಾರ್ಯವನ್ನ ಮಾಡಲಿಕ್ಕೆ ನಿಂತ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ನಾನು ಅತ್ಯಂತಿಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಅವರ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯರಾಗಿರುವಂಥವ್ರು, ಪೋಷಕರಾಗಿರುವಂಥವ್ರು, ಇಲ್ಲಿನ ರಾಜಕೀಯ ಮುಖಂಡರು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ನೀಡ್ತಾ, ಈಗೇನು ನ್ಯಾಷನಲ್ ಸ್ಕೂಲ್ ಅನ್ನುವಂಥ ಹೆಸರನ್ನ ಆಲ್ರೆಡಿ ಅತ್ಯಂತಿಕವಾಗಿ ಮತ್ತು ಸ್ಥಳೀಯರು ಹೆಚ್ಚಿನ ಸಹಕಾರ ನೀಡಿದ್ದೇ ಆದರೆ ಅದು ಇಂಟರ್ನ್ಯಾಷನಲ್ ಸ್ಕೂಲ್ಗಿನ್ನ ಅತ್ಯಂತಿಕವಾಗಿರುವಂತಹ ಒಂದು ಕಲ್ಪನೆಯಲ್ಲಿ ಈ ಸಂಸ್ಥೆಯವರು ಶಾಲೆಯನ್ನು ಬೆಳೆಸ್ತಾರೆ. ನಿಮ್ಮ ಮಕ್ಕಳನ್ನ ಅಂತ ರಾಷ್ಟ್ರ ನಾಯಕರನ್ನಾಗಿ, ಅಂಬಾಸಡರ್ಸ್ ನ ಕ್ರಿಯೇಟ್ ಮಾಡುವಂತ ಶಕ್ತಿ ಇಲ್ಲಿನ ಒಂದು ಸಂಪನ್ಮೂಲಕ್ಕಿದೆ. ಅಂತಹ ಸಂಕಲ್ಪ ಅವ್ರದ್ದು ಆಲ್ರೆಡಿ ಆಗಿದೆ. ಬಹುಶಃ ನಿಮ್ಗೆಲ್ರಿಗೂ ಅದು ಪರಿಚಯ ಆಗಿರ್ಲಿಕ್ಕಿಲ್ಲ. ಅಂದ್ರೆ ಇದು ಕೇವಲ ಒಂದು ಹಣ ಗಳಿಸ್ಲಿಕ್ಕೆ, ಒಂದು ಏನೋ ಒಂದು ವ್ಯವಸ್ಥೆಗಾಗಿ ಇದು ಮಾಡ್ಕೊಂಡಿರೋದಲ್ಲ. ನಾನು ಅವರೆಲ್ಲರ ತುಂಬಾ ಆತ್ಮೀಯವಾದಂತಹ ಒಡನಾಟವನ್ನ ಇಟ್ಕೊಂಡಿದ್ದೀನಿ. ಅವರ ಕನಸು ಹೇಗಿದೆಯಪ್ಪ ಅಂದ್ರೆ ಅತ್ಯಂತಿಕವಾದಂತಹ ಮಹಾನ್ ರಾಷ್ಟ್ರ ನಾಯಕರನ್ನ
ಸೃಷ್ಟಿ ಮಾಡುವಂತಹ ವಿಶೇಷವಾದಂತಹ ಸಂಕಲ್ಪ. ಆ ಸಂಕಲ್ಪದಲ್ಲಿ ಪೋಷಕರ ಪಾತ್ರ ಅತ್ಯಂತಿಕವಾಗಿರುವಂಥದ್ದು. ನೀವು ಹೆಚ್ಚು ಹೆಚ್ಚು ಸಹಕಾರವನ್ನ ಮುಂದಿನ ದಿನಗಳಲ್ಲಿ ಅವರಲ್ಲಿ ನೀಡ್ತೀರಾ ಬಯಸ್ತಾ, ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಅವರು ಅತ್ಯಂತಿಕವಾದಂತಹ ಸಾಧನೆಯನ್ನ ಮಾಡಲಿಕ್ಕೆ ಬೇಕಾದಂತಹ ವಿಶೇಷವಾದಂತಹ ತಂತ್ರಜ್ಞಾನ ಪ್ರಪಂಚದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಇದೆ. ಅಂತಹ ಎಲ್ಲ ವ್ಯವಸ್ಥೆಗಳನ್ನು ತರಬೇಕನ್ನುವಂತ ಸಂಕಲ್ಪ ಈ ಒಂದು ಮನ್ವಂತರ ಟ್ರಸ್ಟ್ನವ್ರದ್ದಾಗಿದೆ. ನೀವೆಲ್ಲರೂ ಸಹಕಾರ ಮಾಡಿದ್ರೆ ಇದು ಒಂದು ಅತ್ಯಂತಿಕವಾಗಿರುವಂತಹ ಒಂದು ವಿಶೇಷವಾದ ಶಾಲೆ ಆಗುತ್ತೆ. ನಿಮ್ಮ ಮಕ್ಕಳ ಭವಿಷ್ಯ ಗ್ಯಾರಂಟಿಯಾಗಿ ಉಜ್ವಲ ಆಗುತ್ತೆ. ನೀವು ನಿಮ್ಮ ಮಕ್ಕಳ ಬಗ್ಗೆ ಕಲಿಕೆ ಬಗ್ಗೆ ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಕ್ಕಳಿಗೆ ನೀವು ಬರೀ ಮಾರ್ಕ್ಸ್ ಅನ್ನ ಗಳಿಸ್ಕೊಟ್ಟು ನಿಮ್ಮ ಅಹಂಕಾರವನ್ನು ಯಂತ್ರ ಆಗಿ ಅದನ್ನು ಮಾರ್ಪಡಿಸಬೇಡಿ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮ ಮಕ್ಕಳು ಅತ್ಯಂತಿಕವಾಗಿ ತೊಡಗಿಸ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾವ ಮಗು ಪಠ್ಯೇತರ ಚಟುವಟಿಕೆಯಲ್ಲಿ ಅತ್ಯಂತಿಕವಾಗಿ ತೊಡಗಿಸ್ಕೊಳ್ಳುತ್ತೆ, ಯಾವ ಪೇರೆಂಟ್ಸು ಪಠ್ಯೇತರ ಚಟುವಟಿಕೆಗೆ ಅತ್ಯಂತಿಕವಾಗಿ ಸಹಕಾರ ನೀಡ್ತೀರಿ, ಮುಂದಿನ ದಿನಗಳಲ್ಲಿ ನಿಮ್ಮ ಮಗು ಆ ಕ್ಷೇತ್ರಗಳಲ್ಲಿ ತನ್ನನ್ನು ಗುರುತಿಸ್ಕೊಳ್ಳಿಕ್ಕೆ, ಎಲ್ಲಾ ವ್ಯವಸ್ಥೆಯಲ್ಲಿ ತಾನು ಅಭಿವೃದ್ಧಿ ಆಗ್ಲಿಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ವಂದಿಸ್ತಾ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಜೈ ಗುರುದೇವ್. ಮಾರನಾಯ್ಕ್ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಇವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಪುಷ್ಪಮಾಲಿಕೆಯನ್ನ ಅರ್ಪಿಸುವ ಮುಖಾಂತರ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಕೊನೆಯ ಘಟ್ಟ, ನಾವೆಲ್ಲರೂ ಸಹ ನಿರೀಕ್ಷೆ ಮಾಡಿದಂತೆ ನಾವೆಲ್ಲರೂ ಸಹ ಶಾಂತ ರೀತಿಯಿಂದ ವರ್ತನೆ ಮಾಡ್ತಾ ಇದೀವಿ. ಆದ್ರೆ ಕೊಠಡಿ ಒಳಗಡೆ ಇರ್ತಕ್ಕಂಥ ನಮ್ಮ ಮಕ್ಕಳು ಯಾವಾಗ ನಾವು ಸ್ಟೇಜ್ ಬರ್ತೀವೋ ಅನ್ನೋ ತರ ಎದುರು ನೋಡ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ನಾವು ದಾರಿ ಮಾಡ್ಕೊಳ್ಳೋಣ. ಈ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ. ಸೊ ನಮ್ಮ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಅವರು ಈ ಒಂದು ಕಾರ್ಯಕ್ರಮವನ್ನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಪೂಜ್ಯ ಗುರುಗಳ ಪಾದ ಪದ್ಮಗಳಲ್ಲಿ ನಮಸ್ಕರಿಸಿ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ವಂದಿಸಿ, ಪೋಷಕರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ನಮನ ಮಾಡ್ತಾ ಮತ್ತು ನಮ್ಮ ಶಾಲೆಯ ನಮ್ಮ ಸಂಸ್ಥೆಯ ಒಂದು ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲ ಅಧ್ಯಾಪಕರುಗಳಿಗೂ ನಾನು ವಂದಿಸ್ತಾ, ಇವತ್ತಿನ ಕಾರ್ಯಕ್ರಮ ಬಹಳ ಬಹಳ ಸುಂದರವಾಗಿ ತಂಪಾಗಿರ್ತಕ್ಕಂಥ ಒಂದು ಸಮಯದಲ್ಲಿ ಪ್ರಾರಂಭ ಆಗಿದೆ. ನಿಮ್ಮೆಲ್ಲರಿಗೂ ಮಕ್ಕಳ ಒಂದು ಕಾರ್ಯಕ್ರಮ ಏನಿದೆ ಅವ್ರು ನೋಡಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಹಂಬಲ ಇದೆ. ಅದೇ ರೀತಿಯಾಗಿ ನಮಗಾಗಲೇ ಈ ಸಂಸ್ಥೆ ವ್ಯವಸ್ಥಾಪಕರಿಂದ ಅಧ್ಯಕ್ಷರ ಒಂದು ಭಾಷಣ ಏನಿದೆ ಅಷ್ಟು ಮಾತ್ರ ಸ್ವಲ್ಪ ಒಂದು 2 ನುಡಿಯಲ್ಲಿ ಮುಗಿಸಿಬಿಡ್ರಿ, ಬಹಳ ಕಾತರದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ನಾನು ಅವರಿಗೆ ಮನ್ನಣೆ ಕೊಡಬೇಕಾಗುತ್ತೆ. ಮುಖ್ಯವಾಗಿ ನಾವು ಭವ್ಯ ಭಾರತದ ನಿರ್ಮಾಣವನ್ನು ಮಾಡಬೇಕು ಅಂಥೇಳಿ ಒಂದು ಭವ್ಯವಾದ ಒಂದು ಕನಸನ್ನು ನಾವು ಕಟ್ಕೊಂಡಿರ್ತೀವಿ. ನಾವೆಲ್ಲ ಪೋಷಕರಿರ್ಬೋದು, ಕೆಲವು ದೇಶಭಕ್ತರಿರ್ಬೋದು. ಒಂದು ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಮನಸ್ಸಿನಲ್ಲಿರುತ್ತೆ. ಭವ್ಯ ಭಾರತ ನಿರ್ಮಾಣ ಆಗಬೇಕಾದ್ರೆ ಮುಂಚಿತವಾಗಿ ಮಕ್ಕಳಿಂದ ಆಗಬೇಕು. ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಶಿಕ್ಷಣ ಸಿಕ್ಕಾಗ ಮಾತ್ರ ಅವರು ಒಳ್ಳೆ ಸುಸಂಸ್ಕೃತವಂತರಾಗ್ತಾರೆ. ಆ ಆನಂತರ ಸುಸಂಸ್ಕೃತವಂತ ಮಕ್ಕಳ ಸಂಸ್ಕಾರ ಆದರೆ ಭಾರತವು ಸಹ ಒಂದು ಭವ್ಯತರವಾಗಿ ಬೆಳೆಯುತ್ತೆ ಅಂಥೇಳಿ ನಾವು ಭಾವಿಸ್ತಾ ಒಂದು ಉತ್ತಮವಾದ ಸಂಕಲ್ಪವನ್ನು ಮಾಡ್ಕೊಂಡ್ವಿ. ಎಲ್ಲಿ ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಈ ಒಂದು ಪ್ರದೇಶದಲ್ಲಿ ಉತ್ತಮವಾಗಿ ಶಿಕ್ಷಣವನ್ನು ನೀಡ್ತಕ್ಕಂಥ ಶಾಲೆಗಳು ನಾವು ಮಾಡಬೇಕು ಅನ್ನೋ ಒಂದು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ನುರಿತ ಶಿಕ್ಷಣ ಅಧ್ಯಾಪಕರನ್ನ ತರಬೇಕು ಅಂತೇಳಿ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವೊಂದು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿ ಈಗ ನೀವೇನು ಪೋಷಕರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ ಶಾಲೆ ಪ್ರಾರಂಭವಾದಾಗ, ನಿಮಗೆ ಮಕ್ಕಳಿಗೆ ಎಲ್ಲ ರಂಗಗಳಲ್ಲಿ ನಿಮ್ಮನ್ನ ಒಂದು ಮಕ್ಕಳನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ನಾವು ನಿಮ್ಗೆ ಏನು ಹೇಳಿದ್ದೀವಿ
ಆ ಒಂದು ಅಭಿವೃದ್ಧಿಯನ್ನು ನಾವು ಮಾಡಿದ್ದೇವೆ ಅಂತೇಳಿ ನಾನು ಮನಸ್ಸಿನಲ್ಲಿ ಭಾವಿಸ್ತೇನೆ. ಯಾಕಂದರೆ ಕೆಲವು ಪೋಷಕರು ನನಗೆ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವೊಂದು ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ನಮ್ಮ ಮಗು ಮೊದಲೇ ಆಗಿತ್ತು, ಈಗ ಹೇಗಿದೆ, ನಮ್ಮ ಶಾಲೆಗೆ ಹೋದ ಮೇಲೆ ಮಗು ಬಹಳ ಉನ್ನತವಾಗಿ ಬೆಳೆದಿದೆ ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಅಷ್ಟೇ ನಮಗೆ ಸಂತೋಷ. ಇನ್ನೂ ಒಂದು ಸಹ ಕೆಲವೊಂದು ಈಗ ನಾವು ಪ್ರಾರಂಭದಲ್ಲಿ ಮಾಡಿದ್ದೇವೆ ಪ್ರಾಥಮಿಕ ಹೆಜ್ಜೆ, ಕೆಲವೊಂದು ಪ್ರಾರಂಭದಲ್ಲಿ ಆದಾಗ ಒಂದು ಲೋಪದೋಷ ಆಗಿದ್ದಾವೆ. ಆ ಲೋಪದೋಷಗಳನ್ನು ಪೋಷಕರು ದಯಮಾಡಿ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅವನ್ನ ಹೊರಗೆ ಹಾಕಿಬಿಟ್ಟು ನಮಗೆ ಏನು ನಿಮ್ಮ ಒಂದು ಸಹಕಾರವನ್ನು ನೀಡಬೇಕು, ಶಾಲೆಯ ಅಭಿವೃದ್ಧಿಗೆ ನಾವು ಸಹಕಾರ ಕೊಡಬೇಕು ಅಂತ ಹೇಳಿ ಹೇಳ್ತಾ, ಈಗ ಮುಂದಿನ ಕಾರ್ಯಕ್ರಮ ಕಲರವ ಅಂತೇನಿದೆ, ಆ ಕಲರವವನ್ನು ನೀವು ನೋಡಲಿಕ್ಕೆ ಕೇಳಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನನಗೆ ಅವರು ಹೇಳಿರೋದ್ರಿಂದ ನನ್ನ ಎರಡು ಮಾತುಗಳನ್ನು ಈ ಒಂದು ಅಧ್ಯಕ್ಷ ನುಡಿತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ಕಾರ್ಯಕ್ರಮದ ಕುರಿತು ಮಾತಾಡಿರ್ತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಧನ್ಯವಾದಗಳು. ಈ ಒಂದು ಕಲರವ 2015 ಮಕ್ಕಳ ಹಬ್ಬ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಪೂಜ್ಯ ಗುರುಜಿಗಳಿಗೆ, ಶಾಲಾ ನಿರ್ದೇಶಕರುಗಳಿಗೆ ಹಾಗೂ ರಾಜಕೀಯ ಮುಖಂಡರುಗಳಿಗೂ ಸಹ ಅನಂತ ಕೋಟಿ ನಮನಗಳ ಚಪ್ಪಳೆಯನ್ನ ಹೊಡೆಯೋದ್ರ ಮುಖಾಂತರ ಗಣ್ಯರಿಗೆ ಈ ಒಂದು ಅಭಿನಂದನೆಗಳನ್ನು ಅರ್ಪಿಸಬೇಕು. ಈಗ ಮುಂದಿನ ತುಂಬ ಕಾತರದಿಂದ ಕಾಯ್ತಕ್ಕಂಥ ಒಂದು ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಸಹ ತುಂಬ ಬೇಗನೆ ರೆಡಿಯಾಗಿದ್ದಾರೆ. गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणविशिष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदेवताय गुरुप्रभामिने गुरुविक्रमाय दीनप्रवराय गुरवे गुणगुरवे गुरुपुत्रपरित्रामे
गीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपटवे वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय by our friend. Thank you friends for your charming performance.
ceremony with our Mother Earth. Pragna, I am going to join them. What about you? Lavanya, wait. I am also coming. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಕಣ್ಣಾಡಲೆಂದು ಬಂದೆ ನಾನು. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಕಣ್ಣಾಡಲೆಂದು ಬಂದೆ ನಾನು. ಸಣ್ಣ ಸಣ್ಣ ಹೂವಿನಲ್ಲೂ ಕಂಡೆ ನೀನು, ಬಣ್ಣದ ಬಣ್ಣದ ಕಿಟ್ಟೆಯಲ್ಲೂ ನೀನೆ ನೀನು. ಸಣ್ಣ ಸಣ್ಣ ಹೂವಿನಲ್ಲೂ ಕಂಡೆ ನೀನು, ಬಣ್ಣದ ಬಣ್ಣದ ಕಿಟ್ಟೆಯಲ್ಲೂ ನೀನೆ ನೀನು. ಅಮ್ಮ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಕಣ್ಣಾಡಲೆಂದು ಬಂದೆ ನಾನು. ರೆಕ್ಕೆ ಬಂದ ಹಕ್ಕಿ ಹಾಗೆ ಹಾರುವೆ ನಾನು, ರೆಕ್ಕೆ ಬಂದ ಹಕ್ಕಿ ಹಾಗೆ ಹಾರುವೆ ನಾನು. ಅಕ್ಕರೆಯ ತೋರಿಯ ನಾಕು ನೀನು, ಅಕ್ಕರೆಯ ತೋರಿಯ ನಾಕು ನೀನು. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಕಣ್ಣಾಡಲೆಂದು ಬಂದೆ ನಾನು. ನೀನು ಇಟ್ಟ ಹಣ್ಣುಗಳೇ ಅನ್ನ ನನಗೆ, ನಿನ್ನ ಮಡಿಲಿನಲ್ಲೇ ನನ್ನ ಹಾಸಿಗೆ. ಬಿಸಿ ಬಂದ ಗಾಳಿಯಲ್ಲೂ ನಿನ್ನ ಮಾಯೆ, ಬಿಸಿ ಬಂದ ಗಾಳಿಯಲ್ಲೂ ನಿನ್ನ ಮಾಯೆ. ಹರಿಯುವ ನದಿಯಲ್ಲೂ ನಿನ್ನ ಛಾಯೆ, ಹರಿಯುವ ನದಿಯಲ್ಲೂ ನಿನ್ನ ಛಾಯೆ. ಅಮ್ಮ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಕಣ್ಣಾಡಲೆಂದು ಬಂದೆ ನಾನು. ಊರು ಬೇಡ ಕೇರಿ ಬೇಡ ಯಾರು ಬೇಡ, ಅಮ್ಮ ಒಮ್ಮೆ ಕಣ್ಣು ಬಿಟ್ಟು ನನ್ನ ನೋಡ. ತಾಯಿ ತಂದೆ ಬಂಧು ಬಳಗ ನೀನೇ ಎಲ್ಲ, ತಾಯಿ ತಂದೆ ಬಂಧು ಬಳಗ ನೀನೇ ಎಲ್ಲ. ನಿನಗಿಂತ ಬೇರೆ ದೇವರಿಲ್ಲ, ನಿನಗಿಂತ ಬೇರೆ ದೇವರಿಲ್ಲ. ಅಮ್ಮ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಕಣ್ಣಾಡಲೆಂದು ಬಂದೆ ನಾನು. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಕಣ್ಣಾಡಲೆಂದು ಬಂದೆ ನಾನು. ಸಣ್ಣ ಸಣ್ಣ ಹೂವಿನಲ್ಲೂ ಕಂಡೆ ನೀನು, ಬಣ್ಣದ ಬಣ್ಣದ ಕಿಟ್ಟೆಯಲ್ಲೂ ನೀನೆ ನೀನು. ಸಣ್ಣ ಸಣ್ಣ ಹೂವಿನಲ್ಲೂ ಕಂಡೆ ನೀನು, ಬಣ್ಣದ ಬಣ್ಣದ ಕಿಟ್ಟೆಯಲ್ಲೂ ನೀನೆ ನೀನು. ಅಮ್ಮ Mother, we love our mother. It's a gracious time to play with mother. Thank you, UKG6, for making us feel very about our mother's love. Thank you. Hi, Kiran. Hi, Sudeep. Jai Bajrangbali is the devotee of Sri Ram. If we pray him, he will be with us to give courage and strength.
Our Manvantara Sita is in Ashokatika in Laka. The Vanas with Hanuman are in Lanka, the kingdom of Ravana to rescue Sita Mata. Our 4th and 5th students are willing to the stage to perform a break dance. Getting our Sita back. Thank you guys and partners. Hi Gadavi. Hi Kusuma. Now it is the time for disco today. Even if we are in front of first standard having a party. They have invited me. It's getting late. I have to go. Let's welcome the barbiters to the dance floor. I wish to rock with them.